ಒಂದು ಇಮೇಜಿನ್ ಮಾಡ್ಕೊಳ್ಳಿ, ನೀವು ರಾತ್ರಿ ಒಬ್ಬರೇ ಯಾರು ಇಲ್ಲದ ಕತ್ತಲಲ್ಲಿ ಬೆಟ್ಟ ಪ್ರದೇಶದ ಘಾಟ್ ರೋಡಿನಲ್ಲಿ ಒಂಟಿಯಾಗಿ ನೀವೊಬ್ಬರೇ ಮೋಟಾರ್ ಸೈಕಲ್ಲಿ ಹೋಗ್ತಾ ಇದ್ದೀರಾ. ಆದ್ರೆ ಸುತ್ತಮುತ್ತ ಯಾರು ಇಲ್ಲ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಯಾವಾಗ್ಲೂ ಒಂದು ಭಯ ಇದ್ದೇ ಇರುತ್ತಲ್ವಾ. ಈ ಕಾಡಿನಿಂದ ಯಾವುದಾದರೂ ಕ್ರೂರವಾದ ಕಾಡು ಪ್ರಾಣಿ ರೋಡಿಗೆ ಅಡ್ಡ ಬಂದ್ಬಿಟ್ರೆ, ಅಥವಾ ಯಾವುದಾದರೂ ಭೂತ ಅಥವಾ ಬರೀ ಆತ್ಮ ಭ್ರಮೆಗೆ ಸಿಗಾಕೊಂಡ್ಬಿಟ್ರೆ, ಈ ಭ್ರಮೆ ನಿಮ್ಮೊಳಗೆ ಬೃಹತ್ ರೂಪ ತಗೊಂತಾ ಇದ್ರೆ ನಿಮ್ಮ ಮೆದುಳಿನಲ್ಲಿ ಒಂದ್ಸಲನಾದ್ರೂ ಹೀಗೆ ಅನ್ಸುತ್ತೆ, ಒಂದು ವೇಳೆ ನನ್ನ ಹತ್ರ ಗಾಡಿಯ ಬದಲು ಕಾರ್ ಇರ್ದಿದ್ರೆ ಅಂತಹ ಪರಿಸ್ಥಿತಿಯಲ್ಲಿ ನಾನು ಡೋರ್ ಹಾಕೊಂಡು ವಿಂಡೋನೆಲ್ಲ ರೈಸ್ ಮಾಡ್ಕೊಂಡು ಕಾರ್ ಒಳಗೆ ಸೇಫ್ ಆಗಿರ್ತಿದ್ದೆ ಅಂತ ಅನ್ಕೊಂತೀರಾ ಅಲ್ವಾ. ಈಗ ಒಂದು ಸಿಚುಯೇಷನ್ನ ಇಮೇಜಿನ್ ಮಾಡ್ಕೊಳ್ಳಿ. ನೀವು ರಾತ್ರಿ ಕತ್ತಲಲ್ಲಿ ಕಾರಿನೊಳಗೆ ಕೂತು ನಿಮ್ಮ ಕೆಲವು ಫ್ರೆಂಡ್ಸ್ಗಳ ಜೊತೆ ಈ ರೋಡ್ನಲ್ಲಿ ಹೋಗ್ತಾ ಇದ್ದೀರಾ. ಈಗ ನೀವು ಒಂಟಿನೂ ಅಲ್ಲ, ಹಾಗಾಗಿ ಒಳಗೆ ಯಾವ ಭಯನೂ ಇರೋಲ್ಲ. ಆದರೆ ಇವಾಗ ನಿಮಗೆ ರಿಯಲೈಸ್ ಆಗುತ್ತೆ, ಅಪಾಯ ಇರೋದು ಕಾಡಿನೊಳಗಲ್ಲ, ಬದಲಿಗೆ ನಿಮ್ಮ ಒಬ್ಬ ಸ್ನೇಹಿತ. ಅವನು ಪೂರ್ತಿ ಶಾಂತವಾಗಿ ಗಾಡಿ ಒಳಗೆ ಮೌನವಾಗಿ ಕೂತಿದ್ದಾನೆ. ಅವನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ನಿಮ್ಮೆಲ್ಲರ ಪ್ರಾಣವನ್ನು ಕೂಡ ತೆಗಿಬಹುದು. ನಿಮಗೆ ಈ ತರ ಆಗುತ್ತೆ ಅಂತ ಗೊತ್ತಾದಾಗ ಆಗ ನೀವು ಏನ್ ಮಾಡ್ತೀರಾ? ಆ ಸಿಚುಯೇಷನ್ಗೆ ಯಾವ ತರ ರಿಯಾಕ್ಟ್ ಮಾಡ್ತೀರಾ? ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಒಂದು ರಿಕ್ವೆಸ್ಟ್ ಏನಂದ್ರೆ, ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ತಾ ಇರೋ ಈ ಸ್ಟೋರಿ ನಮ್ಮ ಸಬ್ಸ್ಕ್ರೈಬರ್ ಆದ ಸಚಿನ್ ಅವರ ಲೈಫ್ ನಲ್ಲಿ ಆಗಿರುವ ನಿಜವಾದ ಘಟನೆ. ಅವರು ವಿಜಯಪುರದವರು, ಅಲ್ಲಿ ನರ್ಸಿಂಗ್ ಓದ್ತಾ ಇದ್ದಾರೆ. ಡಿಸೆಂಬರ್ 24ರಲ್ಲಿ ಅವರ ಫಸ್ಟ್ ಇಯರ್ ಕಂಪ್ಲೀಟ್ ಆಗುತ್ತೆ. ಮತ್ತೆ ಅವರಿಗೆ 26 ದಿನ ಸೆಮಿಸ್ಟರ್ ರಜಾ ಕೂಡ ಕೊಡ್ತಾರೆ. ಆಗ ಸಚಿನ್ ಏನ್ ಮಾಡ್ತಾನೆ ಅಂದ್ರೆ ಅವರ ಫ್ರೆಂಡ್ಸ್ ಜೊತೆ ಪ್ಲಾನ್ ಕೂಡ ಮಾಡ್ತಾನೆ. ನಾವೆಲ್ಲರೂ ಸೇರ್ಕೊಂಡು ಗೋವಾಗೆ ಹೋಗೋಣ. ವಿಜಯಪುರದಿಂದ ಗೋವಾ ಸುಮಾರು 370 ಕಿಲೋಮೀಟರ್ ದೂರ ಇದೆ. ಆದ್ರೆ ಸಚಿನ್ ಗ್ರೂಪ್ ನಲ್ಲಿ 15ರಿಂದ 20 ಜನ ಇದ್ರು. ಎಲ್ಲರೂ ಕೂಡ ಒಟ್ಟಿಗೆ ಗೋವಾಗೆ ಹೋಗಕ್ಕೆ ರೆಡಿ ಆಗಿದ್ರು. ಆದ್ರೆ ಕೆಲವರಿಗೆ ಮನೆಯಿಂದ ಪರ್ಮಿಷನ್ ಸಿಗ್ಲಿಲ್ಲ. ಕೆಲವರು ಪ್ಲಾನ್ ಅನ್ನು ಕೂಡ ಡ್ರಾಪ್ ಮಾಡಿದ್ರು. ಕೊನೆಗೆ ಬರೀ 6 ಜನ ಮಾತ್ರ ಉಳಿದಿದ್ರು. ಇವರು ವಿಜಯಪುರದಿಂದ ಗೋವಾಗೆ ರೋಡ್ ಟ್ರಿಪ್ ಹೋಗೋಕೆ ಹೊರಟರು. ಆಗ ಸಚಿನ್ ತನ್ನ ಅಪ್ಪನ ಕಾರು ತಗೊಂಡು ಬಂದ. ಅದರೊಳಗೆ ಎಲ್ಲ ದೋಸ್ತ್ಗಳನ್ನು ತುಂಬಿಕೊಂಡು ಅಲ್ಲಿಂದ ಹೊರಟ. ಎಲ್ಲರೂ ಕೂಡ ತಮ್ಮ ದುಡ್ಡುಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಕಾರನ್ನು ಫುಲ್ ಟ್ಯಾಂಕ್ ಕೂಡ ಮಾಡಿಸಿದ್ರು. ಮತ್ತು ಮಧ್ಯಾಹ್ನ 3:30ಕ್ಕೆ ವಿಜಯಪುರದಿಂದ ಗೋವಾ ಕಡೆ ಹೊರಟರು. ಪ್ಲಾನ್ ಏನಾಗಿತ್ತು ಅಂದ್ರೆ ಇವತ್ತು ರಾತ್ರಿ ಎಲ್ಲಾದ್ರೂ ಹೋಗಿ ಹಾಲ್ಟ್ ಆಗೋದು, ಮತ್ತೆ ನಾಳೆ ಬೆಳಗ್ಗೆ ಗೋವಾ ತಲುಪೋದು. ಆದ್ರೆ ಎಲ್ಲವೂ ಕೂಡ ಅವರ ಪ್ಲಾನ್ ಪ್ರಕಾರ ಆಗೋಕೆ ಸಾಧ್ಯನ ಹೇಳಿ? ರಾತ್ರಿ 10 ಗಂಟೆಗೆ ಸಚಿನ್ ಮತ್ತು ಅವರ ಫ್ರೆಂಡ್ಸ್ ಎಲ್ಲರೂ ಕೊಲ್ಲಾಪುರ ತಲುಪಿದ್ರು. ಅವರಿಗೆ ತುಂಬಾನೇ ಹೊಟ್ಟೆ ಹಸಿವಾಗ್ತಾ ಇತ್ತು. ಅವರು ಕೊಲ್ಲಾಪುರದ ಒಂದು ಡಾಬಾದಲ್ಲಿ ನಿಂತು ಊಟ ಕೂಡ ಮಾಡಿದ್ರು. ಹಾಗೆ ಟೀ ಕೂಡ ಕುಡಿದ್ರು. ಇದೆಲ್ಲ ಆಗ್ತಾ ರಾತ್ರಿ 11 ಗಂಟೆ ಆಗಿತ್ತು. ಇಲ್ಲಿ ಸಮಸ್ಯೆ ಏನಿತ್ತು ಅಂದ್ರೆ ಈ 6 ಜನದ ಗ್ರೂಪ್ ನಲ್ಲಿ ಬರೀ ಇಬ್ಬರಿಗೆ ಮಾತ್ರ ಡ್ರೈವಿಂಗ್ ಬರ್ತಾ ಇತ್ತು. ಒಬ್ಬ ಸಚಿನ್, ಮತ್ತೊಬ್ಬ ಅವನ ಫ್ರೆಂಡ್. ಇವರೆಲ್ಲ ಕೊಲ್ಲಾಪುರದ ಡಾಬಾದಲ್ಲಿ ಊಟ ಕೂಡ ಮುಗಿಸಿದ್ರು. ಹಾಗೆ ಅಲ್ಲಿಂದ ಹೊರಡ್ರು. ಸುಮಾರು 60 ಕಿಲೋಮೀಟರ್ ಡ್ರೈವ್ ಮಾಡಿದ ಮೇಲೆ ಅವರು ಗಗನ್ ಬಾವಾಡ್ ತಲುಪಿದ್ರು. ಗಗನ್ ಬಾವಾಡ್ ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿ. 15ಕ್ಕೆ ಅವರು ಗಗನ್ ಬಾವಾಡ್ ಬಸ್ ಸ್ಟ್ಯಾಂಡಿಗೆ ತಲುಪಿದ ತಕ್ಷಣ ಗಾಡಿ ನಿಲ್ಸಿದ್ರು. ಆಗ ಸಚಿನ್ ನನಗೆ ಸ್ವಲ್ಪ ನಿದ್ದೆ ಬರ್ತಿದೆ ಅಂತ ಹೇಳಿದ. ಅವರು ಗಗನ್ ಬಾವಾಡ್ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದ್ರು. ನೋಡಿದ್ರೆ ಅಲ್ಲಿ ಒಂದು ರೀತಿಯ ವಿಚಿತ್ರ. ಫುಲ್ಲು ನಿಶಬ್ದವಾಗಿತ್ತು. ಒಬ್ಬ ಮನುಷ್ಯನು ಕೂಡ ಇರಲಿಲ್ಲ. ಬಸ್ ಸ್ಟ್ಯಾಂಡ್ ಹತ್ರ ಇದ್ದ ನೆಲ್ಲಿ ಹತ್ರ ಹೋಗಿ ಸಚಿನ್ ಮುಖ ತೊಳೆದುಕೊಂಡು ಬಂದ. ಆಗ ತನ್ನ ಫ್ರೆಂಡಿಗೆ ಹೇಳಿದ, ನೀನು ಸ್ವಲ್ಪ ಗಾಡಿ ಓಡಿಸ್ತೀಯಾ? ನನಗೆ ಸ್ವಲ್ಪ ನಿದ್ದೆ ಬರ್ತಿದೆ ಈಗ ಅಂತ ಹೇಳಿದ. ಅವನ ಫ್ರೆಂಡ್, ಸರಿ ಆಯ್ತು, ನೀನು ಹಿಂದೆ ಕೂತ್ಕೊ ಮಗ, ನಾನ್ ಡ್ರೈವ್ ಮಾಡ್ತೀನಿ ಅಂತೇಳಿ ಹೇಳಿದ. ಆಗ ಸಚಿನ್ ಹೇಳಿದ, ಮಗ ತುಂಬಾ ಹೆಚ್ಚು ಗಮನ ಕೊಟ್ಟು ಹೋಗು, ಯಾಕೆಂದ್ರೆ ಮುಂದೆ 6 ಕಿಲೋಮೀಟರ್ ಪೂರ್ತಿ ಹಿಲ್ಸ್ ಏರಿಯಾ ಇದೆ. ಗಗನ್ ಬಾವಾಡ್ ಬಸ್ ಸ್ಟ್ಯಾಂಡ್ ಇಂದ 6 ಕಿಲೋಮೀಟರ್ ಘಾಟ್ ಒಳಗೆ ಹೋಗಿ ಗಗನ್ ಬಾವಾಡ್ ಬೆಟ್ಟ ತಲುಪಿ ಅಲ್ಲಿಂದ ಕೆಳಗಿಳಿಯಬೇಕು ಅಂದ. ಆ ಹಿಲ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಫಸ್ಟ್ ಘಾಟನ್ನು ಏರಬೇಕು, ಆಮೇಲೆ ಇಳಿಯಬೇಕು, ಆಮೇಲೆ ಮತ್ತೆ ಏರಬೇಕು. ಈ ತರಹ ದಾರಿ ಇರುತ್ತೆ. ಅವರು ಗಗನ್ ಬಾವಾಡ್ ಹಿಲ್ಸ್ ನ ಟಾಪ್ ತುದಿಗೆ ತಲುಪಿ ಅಲ್ಲಿಂದ ಕೆಳಗೆ ಇಳಿಯುತ್ತಿರಬೇಕಾದ್ರೆ ಇದ್ದಕ್ಕಿದ್ದಂತೆ ಮೇಲಿಂದ ಒಂದು ಕಲ್ಲು ಅವರ ಗಾಡಿ ಮುಂದೆ ಬಿತ್ತು. ಅದು ನೇರವಾಗಿ ರೋಡ್ ಮಧ್ಯಕ್ಕೆ. ಆಗ ಸಚಿನ್ ಫ್ರೆಂಡ್ ಏನ್ ಮಾಡ್ದ, ಸಡನ್ ಆಗಿ ಬ್ರೇಕ್ ಹೊಡೆದ. ಅವರೆಲ್ಲ ನಿದ್ದೆಯಿಂದ ಎದ್ಬಿಟ್ರು. ಗಾಬರಿಯಾಗಿ ಕಾರಿಂದ ಹೊರಗೆ ಬಂದ್ರು. ಆಗ ಆ ಕಲ್ಲನ್ನು ರೋಡಿಂದ ಪಕ್ಕಕ್ಕೆ ಕೂಡ ಸರಿಸಿದ್ರು. ಆಮೇಲೆ ಕತ್ತಲಲ್ಲಿ ನೋಡ್ರೆ ಅಲ್ಲಿ ಏನೂ ಕೂಡ ಕಾಣಿಸ್ತಾ ಇರಲಿಲ್ಲ. ಎಲ್ಲರೂ ಕೂಡ ಗಾಡಿಯೊಳಗೆ ಕೂತ್ಕೊಂಡ್ರು. ಅವರು ಸುಮಾರು 500 ಮೀಟರ್ ಮುಂದೆ ಹೋದ್ರು. ಮತ್ತೆ ಒಂದು ಕಲ್ಲು ಬಂದು ಮುಂದೆ ಬಿತ್ತು. ಆಗ ಸಚಿನ್ ಹೊರಗೆ ಬಂದ. ಅವನಿಗೇನೋ ಒಂದು ರೀತಿ ವಿಚಿತ್ರ ಅನಿಸ್ತು. ಆಗ ಅವನು ಅವನ ಫ್ರೆಂಡ್ಗೆ ಹೇಳಿದ,
ನೀನ್ ಹಿಂದೆ ಕೂತ್ಕೋ, ನಾನ್ ಡ್ರೈವ್ ಮಾಡ್ತೀನಿ ಅಂದ. ಸಚಿನ್ ಆಗ ಕಾರ್ ಡ್ರೈವ್ ಮಾಡ್ತಾ ಇದ್ದ. ಗೋವಾ ಇನ್ನೇನು ಸುಮಾರು 180 ಕಿಲೋಮೀಟರ್ ದೂರ ಇತ್ತು. ಆಗ ಟೈಮ್ ನೋಡಿದ್ರೆ 2:46 ಆಗಿತ್ತು. ಅವರು ಡಿಸೈಡ್ ಮಾಡಿದ್ರು, ಹಿಂದೆ ಬರುವಂತಹ ಕಣಕಾವಲಿ ಸಿಟಿಯ ಹತ್ರ ಹೋಗಿ ಒಂದು ರೂಮ್ ತಗೊಳ್ಳೋಣ, ನಾಳೆ ಬೆಳಗ್ಗೆ ಗೋವಾಗೆ ಹೋಗೋಣ. ಈ ಸಿಟಿ ಇರೋದು ಇಲ್ಲಿಂದ 64 ಕಿಲೋಮೀಟರ್ ದೂರ ಮಾತ್ರ. ಸಚಿನ್ ಮತ್ತು ಅವರ ಫ್ರೆಂಡ್ಸ್ ಕನಕಾವಲಿ ಸಿಟಿ ರೀಚ್ ಆದ್ರು. ಹಾಗೆ ಅವರು ಡಿಸೈಡ್ ಮಾಡಿದ್ರು, ಸಿಟಿಯಿಂದ ಸ್ವಲ್ಪ ಹೊರಗೆ ಹೋಗಿ ರೂಮ್ ತಗೊಳ್ಳೋಣ. ಸಿಟಿ ಒಳಗೆ ತುಂಬಾನೇ ಟ್ರಾಫಿಕ್ ಜಾಮ್ ಆಗುತ್ತೆ, ಸಿಗಾಕೊಂಡ್ಬಿಟ್ರೆ ತುಂಬಾ ಕಷ್ಟ ಆಗುತ್ತೆ ನಾವು ಹೋಗೋದು ಅಂತೇಳಿ ಈ ತರ ಪ್ಲಾನ್ ಮಾಡಿ ಅವರು ಹೊರಗೆ ಹೋದ್ರು. ಆ ಸಿಟಿ ದಾಟಿದಂತೆ ಒಂದು ಬ್ರಿಡ್ಜ್ ಬಂತು. ಆಗ ಸಚಿನ್ ಕಾರನ್ನು ಬ್ರಿಡ್ಜ್ ಮೇಲೆ ನಿಲ್ಲಿಸಿದ. ಎಲ್ಲರೂ ಕೂಡ ಹೊರ ಬಂದ್ರು. ಹಾಗೆ ಅಲ್ಲಿ ಸುತ್ತಮುತ್ತ ನೋಡ್ತಾ ಓಡಾಡ್ತಾ ಇರುವಾಗ ಸಚಿನ್ ಕಣ್ ಕಾರಿನ ಬ್ಯಾನೆಟ್ ಮೇಲೆ ಬಿತ್ತು. ಆ ಬ್ಯಾನೆಟ್ ಮೇಲೆ ಬ್ಲ್ಯಾಕ್ ಕಲರ್ ಇಂದ ಬರ್ದಿತ್ತು, ನೀವೆಲ್ಲ ಸಾಯ್ತೀರಾ. ಆಗ ಸಚಿನ್ ಇದನ್ನು ನೋಡಿ ತುಂಬಾನೇ ಶಾಕ್, ಜೊತೆಗೆ ತುಂಬಾ ಕೋಪನೂ ಕೂಡ ಬರ್ತಾ ಇತ್ತು. ಅವನು ಅವನ ಫ್ರೆಂಡ್ಸ್ ನ ಕೇಳಿದ, ಲೋ ನೀವೇನಾದ್ರೂ ಮಾಡಿದ್ರ ಹೇಳಿ, ತರ ತಮಾಷೆ ಈ ಟೈಮ್ ನಲ್ಲಿ ಸರಿ ಇಲ್ಲ. ಅವನ ಫ್ರೆಂಡ್ಸ್ ಎಲ್ಲರೂ ಕೂಡ ನಾವು ಮಾಡಿಲ್ಲ ಅಂತ ಹೇಳಿದ್ರು. ಆಗ ಸಚಿನ್ಗೆ ಅನಿಸಿತು, ಬಹುಶಃ ನಾವು ಊಟ ಮಾಡುತ್ತಿದ್ದ ಆ ಡಾಬಾದಲ್ಲಿ ತಲ್ಲೆ ಮಾಡಿರ್ಬೇಕು. ಸಚಿನ್ ಹಾಗಂತ ಅನ್ಕೊಂಡು ಸಚಿನ್ ಕಾರಿನ ಬ್ಯಾನೆಟ್ ಅನ್ನು ನೀರಿನಿಂದ ಕ್ಲೀನ್ ಮಾಡಿದ. ಅಲ್ಲಿಂದ ಸುಮಾರು 10 ಕಿಲೋಮೀಟರ್ ಹೋಗಿ ಒಂದು ರೂಮ್ ಕೂಡ ಮಾಡಿದ್ರು. ಬೆಳಗ್ಗೆ ಸುಮಾರು 5 ಗಂಟೆ ಆಗಿತ್ತು. ಅವರು ಆ ಟೈಮ್ ನಲ್ಲಿ ಅವರು ಒಂದು ಹೋಟೆಲ್ ನಲ್ಲಿ 2 ರೂಮ್ ಬುಕ್ ಮಾಡಿದ್ರು. 3 ಜನ ಒಂದು ರೂಮ್ ನಲ್ಲಿ, 3 ಜನ ಇನ್ನೊಂದು ರೂಮ್ ನಲ್ಲಿ. ಆ ಹೋಟೆಲ್ ಇದ್ದ ಜಾಗ ಸ್ವಲ್ಪ ಕಾಡು ಪ್ರದೇಶದಲ್ಲಿತ್ತು. ಗೋವಾ ಕೂಡ ಇಲ್ಲಿಂದ ಇನ್ನೇನು 90 ಕಿಲೋಮೀಟರ್ ದೂರ ಇತ್ತು. ಆಗ ಅವರು ಡಿಸೈಡ್ ಮಾಡಿದ್ರು, ಒಂದು ಸ್ವಲ್ಪ ರೆಸ್ಟ್ ಮಾಡೋಣ, ಮತ್ತೆ ಬೆಳಗ್ಗೆ 10 ಗಂಟೆಗೆ ಹೋಟೆಲ್ನಿಂದ ಚೆಕ್ಔಟ್ ಮಾಡಿ ಗೋವಾ ಕಡೆ ಹೊರಡೋಣ. ಆದ್ರೆ ಹಾಗೆಲ್ಲ ಆಗ್ಲಿಲ್ಲ. ಸಚಿನ್ ಮತ್ತು ಅವರ ಫ್ರೆಂಡ್ಸ್ ತುಂಬಾನೇ ಸುಸ್ತಾಗಿ ಹೋಗಿದ್ರು. ಡೀಪ್ ಸ್ಲೀಪ್ ಕೂಡ ಮಾಡ್ತಾ ಇದ್ರು. ನಿದ್ದೆ ಪೂರ್ತಿ ಆದ ಮೇಲೆ ಸಚಿನ್ ಕಣ್ಣು ಬಿಟ್ಟಾಗ ಚೆಕ್ಔಟ್ ಮಾಡೋಕೆ ಮೊಬೈಲ್ ಎತ್ತಿ ಟೈಮ್ ನೋಡಿದ್ರೆ ಸಂಜೆ 6:30 ಆಗಿತ್ತು. ಅವನು ಆಗ ಏಕ್ದಮ್ ಶಾಕ್ ಆಗೋದ. ನಾನು ಬೆಳಗ್ಗೆ 10 ಗಂಟೆಗೆ ಹೊರಡಬೇಕಾಗಿತ್ತು. ನಾನು ಮ್ಯಾನೇಜರ್ಗೆ ಕೂಡ ಹೇಳಿದ್ದೆ, ಬಂದು ನಮ್ಮನ್ನು ಎಬ್ಸಿ ಅಂತ. ಅವನು ತನ್ನ ಜೊತೆ ಮಲಗಿದ್ದ ಫ್ರೆಂಡ್ಸ್ ಅನ್ನು ಕೂಡ ಎಬ್ಬಿಸಿ, ಎದ್ದೇಳ್ರಯ್ಯ ಸಂಜೆ 6:30 ಆಗಿದೆ, ನಿಮ್ಮೆಲ್ಲರಿಗೂ ನಿದ್ದೆ ಆಯ್ತಾ ಇಲ್ವಾ ಅಂದ. ಆಗ ಸಚಿನ್ ಹೊರಗೆ ಓಡ್ ಬಂದು ಇನ್ನೊಂದು ರೂಮ್ಗೆ ಹೋದ. ಅಲ್ಲಿ ಅವರ 3 ಜನ ಫ್ರೆಂಡ್ಸ್ ಇದ್ರು. ಡೋರ್ ಕೂಡ ಓಪನ್ ಆಗಿತ್ತು. ಆದ್ರೆ ಅಲ್ಲಿ 2 ಫ್ರೆಂಡ್ಸ್ ಮಾತ್ರ ಮಲಗಿದ್ರು. ಇನ್ನೊಬ್ಬ ಫ್ರೆಂಡ್ ಮೋಹನ್ ಮೌನವಾಗಿ ಸೇಬ್ ತಿನ್ನುತ್ತಾ ಮಲಗಿದ್ದ. ಇವನ ಕಡೆ ನೋಡ್ತಾ ಇದ್ದ. ಆಗ ಸಚಿನ್ ಎಲ್ಲರನ್ನು ಎಬ್ಬಿಸಿ, ಎದೋಡ್ರೋ 6:30 ಆಗ್ಬಿಟ್ಟಿದೆ ಅಂತ ಹೇಳ್ದ. ಅವರೆಲ್ಲ ಹೋಟೆಲ್ ನಿಂದ ಕೆಳಗೆ ಬಂದ್ರು. ಸಚಿನ್ ಮ್ಯಾನೇಜರ್ಗೆ ಹೋಗಿ, ಅಲ್ಲ ನೀವು ನಮ್ಮನ್ನು ಯಾಕೆ ಎಬ್ಬಿಸ್ಲಿಲ್ಲ, 10 ಗಂಟೆಗೆ ಚೆಕ್ಔಟ್ ನಾವು ಆಗ್ಬೇಕಾಗಿತ್ತು. ಆಗ ಮ್ಯಾನೇಜರ್ ಏನ್ ಹೇಳಿದ ಗೊತ್ತಾ, ನಮ್ಮ ಸಿಬ್ಬಂದಿ ನಿಮ್ಮನ್ನು ಎಬ್ಸೋಕೆ ಹೋಗಿದ್ರು, ಆದ್ರೆ ನಿಮ್ಮ ಒಬ್ಬ ಸ್ನೇಹಿತ ಬೇಡ, ನಾವೆಲ್ಲ ತುಂಬಾನೇ ಸುಸ್ತಾಗಿ ಹೋಗ್ಬಿಟ್ಟಿದೀವಿ, ನಾವು ಆಮೇಲೆ ಚೆಕ್ಔಟ್ ಆಗ್ತೀವಿ ಅಂತ ಹೇಳಿದ. ಆಗ ಸಚಿನ್ ಯಾರು ಹೇಳಿದ್ದು ಅಂತ ಕೇಳಿದ್ರೆ ಮ್ಯಾನೇಜರ್ ಮೋಹನ್ ಕಡೆ ಕೈ ತೋರಿಸಿದ. ಆಗ ಮೋಹನ್ ಕೇಳಿದ್ರು, ಯಾಕೆ ಹೀಗೆ ಮಾಡಿದೆ? ಮೋಹನ್ ಹೇಳಿದ, ಬೇಡಪ್ಪ, ನಾವೆಲ್ಲ ತುಂಬಾನೇ ಸುಸ್ತಾಗಿದ್ವಿ, ನಿದ್ದೆ ಪೂರ್ತಿ ಆಗಿರ್ಲಿಲ್ಲ, ಅದಕ್ಕೆ ಬೇಡ ಅಂದೆ. ಈಗ ನಡೀರೋ ಏನಾದ್ರು ತಿನ್ಕೊಂಡ್ ಬರೋಣ, ತುಂಬಾನೇ ಹಸಿವಾಗ್ತಾ ಇದೆ ಅಂತ ಹೇಳಿದ. ಅವರು ಒಂದು ಹೋಟೆಲ್ ಊಟಕ್ಕೆ ಹೋದ್ರು. ಸಚಿನ್ ಎಲ್ಲರಿಗೂ ಮೋಹನ್ಗೂ ಕೇಳಿದ, ಏನ್ ತಿಂತೀರಾ? ಮೋಹನ್ ಹೇಳಿದ, ಲೋ ನನಗೊಂದು ಪ್ಲೇಟ್ ಚಿಕನ್ ತಂದೂರಿ. ಆಗ ಎಲ್ಲ ಫ್ರೆಂಡ್ಸ್ಗಳು ಅವನನ್ನು ನೋಡಿ ಶಾಕ್ ಆಗೋದ್ರು. ಏನಾಯ್ತು ಗುರು ನಿನ್ಗೆ, ನೀನ್ ಚಿಕನ್ ತಿನ್ನಲ್ಲ ಅಲ್ವಾ? ಆಗ ಮೋಹನ್ ಹೇಳಿದ, ಲೋ ನಾನು ಎಣ್ಣೆಯಿಂದನೇ ಶುರು ಮಾಡಿದೀನಿ ನಾನು ತಿನ್ನೋದಕ್ಕೆ, ಹಾಗೆ ನಿಮ್ಮೆಲ್ಲರದು ಒಂದೊಂದು ತುಂಡು ಕತ್ತರಿಸಿ ತಿಂತೀನಿ ನಾನು. ಈ ತರ ಹೇಳಿ ಮೋಹನ್ ಅವರೆಲ್ಲರ ಕಡೆ ತುಂಬಾ ವಿಚಿತ್ರವಾಗಿ ನೋಡೋದಕ್ಕೆ ಶುರು ಮಾಡಿದ. ಈಗ ಎಲ್ಲಾ ಫ್ರೆಂಡ್ಸ್ ಕೂಡ ತುಂಬಾನೇ ಭಯಭೀತರಾದ್ರು. ಯಾರು ಇವನು ಹೀಗೆಲ್ಲ ಮಾತಾಡ್ತಿದ್ದಾನೆ ಅಂತ ಅಂದ್ರು. ಆಗ ಅವ್ರು ಅನ್ಕೊಂಡ್ರು, ಟ್ರಿಪ್ ಬಂದಿದೀವಲ್ವಾ, ಬಹುಶಃ ತಿನ್ನೋದಕ್ಕೆ ಮನ್ಸ್ ಮಾಡಿರ್ಬೇಕು ಅಂತ ಹೇಳಿ. ಆದ್ರೆ ಸಚಿನ್ಗೆ ಅರ್ಥ ಆಯ್ತು, ಮೋಹನ್ ನಲ್ಲಿ ಏನೋ ಸಮಸ್ಯೆ ಇದೆ ಅಂತ. ಹಾಗೆ ಅವನ ಕಣ್ಣುಗಳು ಕೂಡ ಪೂರ್ತಿಯಾಗಿ ಡ್ರೈ ಆಗಿದ್ವು. ಅವನೊಳಗೆ ಸ್ವಲ್ಪನೂ ಭಾವನೆ ಇರಲಿಲ್ಲ. ಆಮೇಲೆ ಅವರು ಊಟ ಮುಗಿಸಿ ಹೋಟೆಲ್ಗೆ ವಾಪಸ್ ಬಂದ್ರು. ಆಗ ಸಚಿನ್ ಹೇಳಿದ, ಲೋ ಈಗ ತುಂಬಾ ರಾತ್ರಿ ಆಗೋಗಿದೆ, ರಾತ್ರಿಯೂ ಕೂಡ ನಾವು ಇಲ್ಲಿಯೇ ಉಳಿಯೋಣ, ನಾಳೆ ಬೆಳಗ್ಗೆ ಗೋವಾ ಕಡೆ ಹೋಗೋಣ. ಆದ್ರೆ ಮೋಹನ್ ಇಲ್ಲಿ ತುಂಬಾ ಹುಚ್ಚನಂತೆ ಆದ. ಮೋಹನ್ ಎಲ್ಲರಿಗೂ, ಇಲ್ಲ ನಾವ್ ಇವಾಗ್ಲೇ ಗೋವಾಗೆ ಹೋಗ್ತೀವಿ, ಇದೇ ಸಮಯಕ್ಕೆ ಹೊರಡೋಣ, ಇಲ್ಲಾಂದ್ರೆ ನೀವೆಲ್ಲ ಹೆದರುತ್ತೀರಾ, ನೀವೆಲ್ಲ ಹೇಡಿಗಳು. ಆದರೆ ತುಂಬಾ ವಿಚಿತ್ರ ವಿಷಯಗಳನ್ನು ಹೇಳೋದಕ್ಕೆ ಶುರು ಮಾಡಿದ. ಆಗ ಸಚಿನ್, ಇಲ್ಲ ನಾವ್ ಈ ಸಮಯಕ್ಕೆ ಹೋಗಲ್ಲ ಅಂತ ಹೇಳ್ತಾ ಇದ್ದ. ಮೋಹನ್ ಓಡಿ ಬಂದು ಸಚಿನ್ನ ಕಾಲರ್ ಹಿಡಿದುಕೊಂಡು, ಆಗ ಎಲ್ಲ ಫ್ರೆಂಡ್ಸ್ ಕೂಡ ಮೋಹನ್ನ ಬೈಯೋದಕ್ಕೆ ಶುರು ಮಾಡಿದ್ರು. ನೀನ್ ಏನ್ ಮಾಡ್ತಾ ಇದ್ಯಾ, ಸ್ವಲ್ಪನೂ ಕೂಡ ಸಂಸ್ಕಾರ ಇಲ್ಲ ನಿನ್ಗೆ, ಸಚಿನ್ ಜೊತೆ ಹೀಗೆಲ್ಲ ಮಾಡೋದು ಸರಿನಾ? ಇದರ ಮಧ್ಯೆ ಆ ಹೋಟೆಲ್ ಮ್ಯಾನೇಜರ್, ಸರ್ ರಾತ್ರಿ ಆಗಿದೆ, ಈ ಸಮಯದಲ್ಲಿ ಹೋಗ್ಬೇಡಿ, ಆ ಕಾಡಿನ ದಾರಿಯಲ್ಲಿ ಅಂತ ಹೇಳ್ದ. ಮ್ಯಾನೇಜರ್ ಹೀಗಂತ ಹೇಳಿದಾಗ ಮೋಹನ್ ಅವನನ್ನು ಮಧ್ಯದಲ್ಲಿ ಮಾತನ್ನು ನಿಲ್ಲಿಸಿ, ಸುಮ್ಮನೆ ಇರು, ನಿನಗೆ ಈ ರಾತ್ರಿ 10 ಗಂಟೆಗೆ ಮನೆಗೆ ಹೋಗ್ಬೇಕಿದೆ ಅಲ್ವಾ, ನೀನು ಸುರಕ್ಷಿತವಾಗಿ
ತಲುಪಬೇಕಾ ಇಲ್ವಾ? ಎಲ್ಲರೂ ಕೂಡ ಶಾಕ್ ಆದ್ರು. ಮ್ಯಾನೇಜರ್, ನಿನಗೆ ಹೇಗ್ ಗೊತ್ತು ನಾನು ರಾತ್ರಿ 10 ಗಂಟೆಗೆ ಹೋಗೋದು ಅಂತ ಕೇಳಿದ. ಮೋಹನ್ ತಲೆ ಕೆಳಗೆ ಮಾಡಿ ಹೇಳ್ತಾ ಇದ್ದ, ನನಗೆ ಎಲ್ಲವೂ ಗೊತ್ತಿದೆ, ಎಲ್ಲವನ್ನು ನಾನು ಇಲ್ಲಿಯೇ ಬಲ್ಲೆ. ಈ ಸಮಯದಲ್ಲಿ ಸಚಿನ್, ಅವನ ಫ್ರೆಂಡ್ಸ್ ಮತ್ತು ಮ್ಯಾನೇಜರ್ ಹೋಟೆಲ್ ಹೊರಗೆ ಕಾಂಪೌಂಡ್ ಅಲ್ಲಿ ನಿಂತಿದ್ರು. ಸಚಿನ್ ಈಗ ಮೆಟ್ಟಿಲ ಹತ್ರ ರೂಮ್ಗೆ ಹೋದ. ಅವನು ಕೆಲವು ಸಾಮಾನು ಉಳಿದಿದ್ವು, ತರಬೇಕಾಗಿತ್ತು. ಸಚಿನ್ ರೂಮ್ ತೆಗೆದಿದ್ದಂತೆ ನೋಡಿ ಮೋಹನ್ ಎದುರಿಗೆ ನಿಂತಿದ್ದ. ರೂಮ್ ನಲ್ಲಿ ಏಕ್ದಮ್ ಸೈಲೆನ್ಸ್. ಮತ್ತು ಸಚಿನ್ ಮೋಹನ್ ಕಡೆ ನೋಡ್ತಾ ಇದ್ದ ಮತ್ತು ಮೋಹನ್ ಸಚಿನ್ ಕಡೆ ನೋಡ್ತಾ ಇದ್ದ. ಹಾಗೆ ಏನು ಭಾವನೆ ಇಲ್ಲದೆ ನೋಡ್ತಾ ಇದ್ದ. ಸಚಿನ್ ಇಲ್ಲಿ ಬಾಯದಿಂದ ಗಾಬರಿಯಾಗೋದ. ಅವನು ರೂಮ್ ಕ್ಲೋಸ್ ಮಾಡಿ ವಾಪಸ್ ಓಡೋಗಿ ಕೆಳಗೆ ಬಂದ. ಕೆಳಗೆ ಬಂದು ನೋಡಿದ್ರೆ ಮೋಹನ್ ಅಲ್ಲೇ ಮಿಕ್ಕ ಫ್ರೆಂಡ್ಸ್ ಜೊತೆ ನಿಂತಿದ್ದ ಮತ್ತು ಸಚಿನ್ ಕಡೆ ತುಂಬಾನೇ ವಿಚಿತ್ರ ತರ ನೋಡ್ತಾ ಇದ್ದ. ಒಂದು ರೀತಿಯ ಕುತಂತ್ರದ ನಗು ಕೂಡ ಇತ್ತು. ಮೋಹನ್ ಎಲ್ಲರಿಗೂ, ಸರಿ ಬನ್ನಿ ಹೊರಗೆ ಹೋಗಿ ಸ್ವಲ್ಪ ಸುತ್ತಾಡಿ ಬರೋಣ, ಆಮೇಲೆ ನಾವಿಲ್ಲಿಯೇ ರಾತ್ರಿ ಇವತ್ತು ಇರೋಣ ಅಂದ. ಆಗ ಸಚಿನ್ ಉಳಿದ ಫ್ರೆಂಡ್ಸ್ಗೆ, ಯಾರು ಎಲ್ಲೂ ಕೂಡ ಹೋಗಬೇಡಿ, ನಾವಿವತ್ತು ರಾತ್ರಿ ಇದೇ ಹೋಟೆಲ್ನಲ್ಲಿ ಇರ್ತೀವಿ, ನಾಳೆ ಬೆಳಗ್ಗೆ ಎದ್ಮೇಲೆ ಗೋವಾ ಕಡೆ ಹೋಗೋಣ, ಏಕೆಂದರೆ ಇಲ್ಲಿಂದ ಗೋವಾ ಪೂರ್ತಿ ದಾರಿ ಕಾಡಿನಿಂದ ಕೂಡಿದೆ. ಎಲ್ಲ ಫ್ರೆಂಡ್ಸ್ ಕೂಡ ಮೋಹನ್ ಮೇಲೆ ತುಂಬಾನೇ ಪ್ರೆಷರ್ ಹಾಕಿದ್ರು. ಮೋಹನ್ ಆಗ ತುಂಬಾನೇ ಸೈಲೆಂಟ್ ಆದ. ಆಗ ಸಚಿನ್ ಮತ್ತು ಫ್ರೆಂಡ್ಸ್ ಒಂದು ರೂಮ್ ನಲ್ಲಿ ಹೋಗಿ ಮಲಗಿದ್ರು, ಮೊಬೈಲ್ ನೋಡ್ತಾ. ಹಾಗೆ ತಮಾಷೆ ಕೂಡ ಮಾಡ್ತಾ ಇದ್ರು. ಸಿಚುಯೇಷನ್ ಸ್ವಲ್ಪ ನಾರ್ಮಲ್ ಸ್ಥಿತಿಗೆ ಬಂತು. ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೇನ್ ಮಲ್ಗೋಣ, ಬೆಳಗ್ಗೆ ಬೇಗ ಎದ್ದು ಓಡಾಡ್ಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ರು. 3 ಜನ ಒಂದು ರೂಮ್ ನಲ್ಲಿ, 3 ಜನ ಇನ್ನೊಂದು ರೂಮ್ ನಲ್ಲಿ ಮಲಗಿದ್ರು. ರಾತ್ರಿ 2 ಗಂಟೆಗೆ ಇದ್ದಕ್ಕಿದ್ದಂತೆ ಮೋಹನ್ ಇದ್ದ ಇನ್ನೊಂದು ರೂಮ್ ನಿಂದ ಒಬ್ಬ ಫ್ರೆಂಡ್ಸ್ ಹೊರಗೆ ಬಂದ. ಸಚಿನ್ ಡೋರ್ ಅನ್ನು ಜೋರಾಗಿ ಬಡಿತಾ ಇದ್ದ. ಸಚಿನ್ ನಿದ್ದೆಯಿಂದ ಎದ್ದು ಡೋರ್ ಅನ್ನು ತೆರೆದ. ಏನಾಯ್ತು ಅಂದ. ಫ್ರೆಂಡ್ ಹೇಳಿದ, ಮೋಹನ್ ತುಂಬಾನೇ ವಿಚಿತ್ರವಾದ ಕೆಲಸ ಮಾಡ್ತಾ ಇದ್ದಾನೆ, ನಾನಲ್ಲಿ ಮಲಗಲ್ಲ. ಸಚಿನ್, ಒಂದ್ ಕೆಲಸ ಮಾಡಿ, ನೀವೆಲ್ಲ ಮೋಹನ್ ಕರ್ಕೊಂಡು ಇದೇ ರೂಮಿಗೆ ಬನ್ನಿ, ಕೆಳಗೆ ಹಾಸಿಗೆ ಹಾಸ್ತೀನಿ, ಕೆಲವರು ಬೆಡ್ ಮೇಲೆ, ಮಿಕ್ಕಿದವರೆಲ್ಲ ನೆಲದ ಮೇಲೆ ಮಲಗೋಣ ಅಂದ. ಸಚಿನ್ ನ ಫ್ರೆಂಡ್ಸ್ ಮೋಹನ್ ನ ಕರ್ಕೊಂಡು ರೂಮಿಗೆ ಬರ್ತಿದ್ದಂತೆ ಮೋಹನ್ ಕಾರ್ನಕ್ಕೆ ಎತ್ತಿಕೊಂಡು ಕೆಳಗೆ ಓಡೋದಕ್ಕೆ ಶುರು ಮಾಡಿದ. ಇದನ್ನ ನೋಡಿ ಎಲ್ಲರೂ ಮೋಹನ್ ಹಿಂದೆ ಓಡಿದ್ರು.